ಧಾರವಾಡ ಕ್ಷೇತ್ರದಿಂದ ಜೋಶಿ ಅವರ ವಿರುದ್ಧ ಏನಾದರೂ ಕಣಕ್ಕಿಳಿಯುತ್ತೆ? ನೋಡ್ರಿ, ಈಗಾಗಲೇ ನಾನು ಸಾಕಷ್ಟು ಸಲ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಾನು ಆಸ್ಪರಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೇನೆ. ಮತ್ತೆ ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್, ಬಿಜೆಪಿ ಅವರು ಏನಾದ್ರು ಮತ್ತೆ ನಿಮ್ಮನ್ನ ಕರೀತಾ ಇದ್ದಾರೆ, ಏನಾದರೂ ಮರಳಿ ತರುವ ಯತ್ನ ಏನಾದ್ರು ನಡೀತಾ ಇದೆಯಾ? ನಿಮ್ಗೆ ಯಾರು ಹೇಳಿದ್ರು? ಅಲ್ಲ, ಇರ್ಬೋದೇನೋ ಅಂತ. ಅಲ್ಲ, ಇದಕ್ಕೂ ಸಾಕಷ್ಟು ಸಲ ಆನ್ಸರ್ ಕೊಟ್ಟಿದ್ದೇನೆ. ಓಕೆ, ಯಾರು ಕರೆದಿಲ್ಲ, ಹೋಗುವಂಥ ಪ್ರಶ್ನೆನೂ ಇಲ್ಲ. ಕೃಷಿ ಸಚಿವರು ರೈತರ ಬಗ್ಗೆ ಮಾತಾಡಿರುವಂಥದ್ದು ತೀವ್ರ ಚರ್ಚೆ ಆಗ್ತಿದೆ. ಆದರೆ ಎಲ್ಲೂ ಕೂಡ ಸಾರ್ವಜನಿಕ ಆದರೂ ಅವರು ಒಂದು ಕ್ಷಮೆ ಕೇಳಿದ ರೈತರನ್ನು ಅಂತ ಹೇಳುವ ನೋಡ್ರಿ, ಅದು ಅವರು ವೈಯಕ್ತಿಕವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನು ಹೇಳಿ ಒಂದು 3-4 ದಿವಸ ಆಯಿತು. ಹೀಗಾಗಿ ಕ್ಷಮೆ ಕೇಳಿ ನೋಡ್ರಿ, ಅವರು ಯಾರ್ಯಾರು ಮಿನಿಸ್ಟರ್ ಹೇಳಿಕೆ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಅದಕ್ಕೆ ಜಗದೀಶ್ ಶೆಟ್ಟರ್ ಸ್ಪಷ್ಟೀಕರಣ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವರೇ ಕೊಡ್ತಾರೆ, ಅವರೇ ಡಿಪೆಂಡ್ ಮಾಡ್ತಾರೆ. ಅವ್ರು ದೇ ಆರ್ ಕೇಪೇಬಲ್. ಅದಕ್ಕೆ ಹಿಂದೆ ಪದೇ ಪದೇ ಹೇಳ್ತಿದ್ದೆ, ಯಾರೋ ಈಗ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಾಗಲಿ, ಮತ್ತೊಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ, ಹಾಗೆ ಈಗ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಿದೆ. ಯಾವ ಕಾರಣ ಸಲುವಾಗಿ ಹೇಳ್ತಿದ್ದೆ? ಇದ್ರ ಸಲುವಾಗಿನೇ ಹೇಳ್ತಿದ್ದೆ. ಈಗ ಅದು ಹೊರಗೆ ಬರ್ತಾ ಇದೆ. ಹೀಗಾದರೂ ಈಗ ಸಿದ್ದರಾಮಯ್ಯವ್ರ ಸರ್ಕಾರದವರು ಈಗಾಗಲೇ ಒಂದು ಕಮಿಟಿನೂ ನೇಮಕ ಮಾಡಿದೆ, ಎನ್ಕ್ವೈರಿ ಕಮಿಟಿ ಫಿಕ್ಸ್ ಮಾಡಿದ್ದಾರೆ. ಅವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಬಹುಶಃ ಈಗೇನು ಯತ್ನಾಳು ಹೇಳಿದ್ದಾರೆ, ಅದ್ರ ಬಗ್ಗೆಯೂ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಫರ್ದರ್ ಎನ್ಕ್ವೈರಿ ಆಗೇ ಆಗ್ತದೆ. ಯಾರು ತಪ್ಪು ಮಾಡಿದ್ದಾರೆ, ಏನು ತಾನ ಅವ್ರಿಗೆ ಕಠಿಣವಾದಂಥ ಕಾನೂನು ಕ್ರಮ ಆಗಲೇಬೇಕು, ಆಗ್ತದೆ.